ಒನ್ ಟೂ ತ್ರೀ ಒನ್ ಟೂ ತ್ರೀ ಮೈಕ್ ಟೆಸ್ಟಿಂಗ್ ಡೇ ಒನ್ ಬ್ಲಾಗ್ಗೆ ಸ್ವಾಗತ. ಈ ಬ್ಲಾಗ್ ಮೋಟಿವೇಶನ್ ಏನಂದರೆ ಎವ್ರಿ ಡೇ ನಾನು ಏನು ಮಾಡ್ತಾ ಇದ್ದೀನಿ, ಜಿಮ್ಗೆ ಹೋಗ್ತಾ ಇದ್ದೀನಿ, ಏನೇನು ಕೆಲಸ ಮಾಡ್ತಾ ಇದ್ದೀನಿ, A to Z ಇದು ರೆಕಾರ್ಡ್ ಮಾಡೋದೆ. ಇದು ಸಲ ಆಗಿದೆ. ನಾವು ಕುಡಿಯೋದೆ ಇವತ್ತು ಕ್ರೇಟಿನ್ ಕುಡಿದ್ಬಿಟ್ಟು ಹೋಗೋದೆ ಜಿಮ್ಗೆ. ವೆಲ್ಕಮ್ ಟು ಡೇ ಒನ್ ಬ್ಲಾಗ್ ಗೈಸ್. ಇವತ್ತು ನಾವು ಜಿಮ್ಗೆ ಹೋಗ್ತಾ ಇದ್ದೀವಿ. ಫಸ್ಟ್ ದಿವಸ ಅದು ಡೇ ಒನ್ ಯೂಟ್ಯೂಬ್ ವಿಡಿಯೋ ಹಾಕೋಣ ಅಂತ ಪ್ಲಾನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಂದರೆ ನಾನು ಫಸ್ಟು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ ಯೂಟ್ಯೂಬು, ಬಟ್ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಫಾಲೋವರ್ಸ್ ಸಿಕ್ಕಿದ್ರು. ಯೂಟ್ಯೂಬಲ್ಲಿ ಇನ್ನೂ ನಾನು ಏನು ಮಾಡೇ ಇಲ್ಲ. ನನಗೂ ಕಾಸು ಬೇಕಲ್ಲ ದುಡಿಯೋಕ್ಕೆ. ಕೆಲಸ ಇರೋ ಕೆಲಸನ ಬಿಟ್ಟು ಇದೇ ಏನಾದರೂ ಮಾಡೋಣ ಅಂತ ಜೀವನ ಯೋಚನೆ ಮಾಡ್ತಾ ಇರುವಾಗ ಇನ್ನೊಂದು ಕಡೆ ಬಿಸ್ನೆಸ್ಸು ಮಾಡ್ತಾ ಇರಬೇಕು. ಯಾಕಂದರೆ ಇದನ್ನ ಮಾತ್ರ ನಂಬ್ಕೊಂಡಿದ್ರೆ ಸದ್ಯಕ್ಕೆ ಏನು ನಡೆಯೋಲ್ಲ ಅಂತ ನನಗೂ ಗೊತ್ತು. ಬಟ್ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಆಗ್ತದೆ. ಇವತ್ತು ಝುಪ್ ಅಂತ ಹೋಗಿ ಜಿಮ್ಮಲ್ಲಿ ನೋಡೋಣ ಇವತ್ತು ಏನು ವರ್ಕೌಟ್ ಮಾಡೋದಂತ. ನನಗೆ ಗೊತ್ತಾಗಿರೋಂಗೆ ಜಿಮ್ಮಲ್ಲಿ ಇವತ್ತು ಲೆಗ್ ಆ್ಯಂಡ್ ಶೋಲ್ಡರ್ಸ್ ಅಂದ್ಕೊಳ್ತೀನಿ. ಎರಡು ಮಸ್ತ್ ವರ್ಕೌಟ್ ಮಾಡ್ಕೊಂಡು ಇವತ್ತು ಹೋಗಬೇಕು. ನಾನು ಓದಿದ ಕಾಲೇಜ್ ಇದೆ, ರೇವಾ ಕಾಲೇಜು. ಏನು ದರಿದ್ರ ಅಂದರೆ ನಾವು ಓದುವಾಗ ಮಾತ್ರನೇ ಚೆನ್ನಾಗಿದ್ವಿ ಅಂದ್ಕೊಳ್ತೀನಿ. ಇವಾಗ ತುಂಬ ಕಷ್ಟ ಬೀಳ್ತಾನೇ ಇದ್ದೀವಿ ಡೇ ಬೈ ಡೇ. ಓಕೆ, ಲೆಟ್ಸ್ ಗೋ. ನಾವು ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ವಿವೋ ಶಾಪ್ ಫಿಟ್ನೆಸ್ ಎಲ್ಲಿದೆ? ನಮ್ಮ ಬೃಂದಾವನ್ ಕಾಲೇಜಿಂದ ಸ್ವಲ್ಪ ಮುಂದೆ ರೈಟ್ ಸೈಡಲ್ಲಿದೆ. SBI ಬ್ಯಾಂಕ್ ಮೇಲೆ ಇದೆ. ಆ ಜಿಮ್ ಥರ ಬೇರೆ ಯಾವ ಜಿಮ್ಮು ಬರಲ್ಲ. ನಾನು ಹೇಳ್ಬೇಕಂದ್ರೆ ನೀವು ನಂಬಲ್ಲ ಗೈಸ್, ನಾನು ಬೇರೆ ಜಿಮ್ಗೆ ಹೋಗಿದ್ರೆ ಟ್ರಾನ್ಸ್ಫಾರ್ಮೇಷನ್ ಮಾಡಿರ್ತೀನ, ಈ ಥರ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ತೀನ ಗೊತ್ತಿರಲ್ಲ. ಒಂದು ಮನುಷ್ಯ ಇದ್ದಾರೆ ಅಲ್ಲಿ ನಮ್ಮ ಜಿಮ್, ಅವರೇ ಓನರು, ಶಂಕರನ್ ಅಂದ್ಬಿಟ್ಟು. ಏನು ಸಖತ್ ಮನುಷ್ಯ ಆಗುತ್ತಾ? ಆ ಮನುಷ್ಯ ಕೊಡೋ ಮೋಟಿವೇಶನ್ಗೆ ನೀವು ಬಾಟಮ್ ಇಲ್ಲಿದ್ರು ನುಗ್ಗಂತ ಮೇಲೆ ಬಂದ್ಬಿಡ್ಬೋದು. ಆ ಥರ ಮನುಷ್ಯ ಅವರು. ಇವಾಗ ಅಲ್ಲೇ ಹೋಗ್ಬಿಟ್ಟು ನಾವು ವರ್ಕೌಟ್ ಸ್ಟಾರ್ಟ್ ಮಾಡಬೇಕು. ಅದಲ್ಲಿ ಜಾಲಿ ಮಾಡ್ತಾರೆ ಇಬ್ರು, ಯಾವುದೋ ಹುಡುಗಿರು ಕುತ್ಕೊಂಡು. ನಾವು ಇಲ್ಲೇ ಜಿಮ್ಗೆ ಹೋಗ್ಬಿಟ್ಟು ಇವತ್ತು ವಿವೋ ಶಾಪ್ ಫಿಟ್ನೆಸ್ ಸರಿ. ಜಿಮ್ಗೆ ಹೋಗ್ತಾ ಇದ್ರು ಲಿಫ್ಟಲ್ಲಿ ಹೋದ್ರೆ ಅದೊಂಥರ ಸುಖ ಆಗೋರು. ನಮ್ಮ ಪಾರ್ಟ್ನರ್ ಇವರು ಎಲ್ಲ ಫುಲ್ ಖುಷಿ ಆಗಿದ್ದಾರೆ. ಇವತ್ತು ಏನಂದ್ರೆ ಗೊತ್ತಿಲ್ಲ ನಿಮಗೆ. ನಮ್ಮ ಶಂಕರನ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಇವತ್ತು ತೋರಿಸ್ತೀನಿ ನೋಡ್ರಿ. ಇವರೇ ನಮ್ಮ ಜಿಮ್ ಓನರು. ಅಣ್ಣ ಮಾರ್ನಿಂಗ್. ಇವ್ರು ಹಿಂಗೆ ಸ್ವಲ್ಪ ಫುಲ್ ಫಾಸ್ಟ್ ಆಗಿರ್ತಾರೆ ಗೈಸ್. ಜಿಮ್ ಬರಬೇಕಾದ್ರೆ ನಮ್ಮದು ಇಲ್ಲಿ ಚೆಕ್ ಮಾಡ್ಕೊಂಡು ಬರ್ರಿ ಅಣ್ಣ. ನಾಳೆ ತೆಗೆಯೋಣ ಸರ್, ಟೈಮ್ ಇಲ್ಲ. ಏನಿಲ್ಲ, ಚೇಂಜ್ ಮಾಡಿದ್ದಾರೆ ಜಿಮ್ ಫೀಸು. ಅದರದ್ದೇನೆ ಅವ್ರು ನೋಟಿಸ್ ಕೊಟ್ಟರು ನನ್ನ ಕೈಯಲ್ಲಿ, ನಾನೇ ಹಾಕ್ತಿದ್ದೆ ಅದನ್ನ. ಓಕೆ, ವಾರ್ಮ್ ಅಪ್ ಮಾಡ್ಕೊಂಡು ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್. ಐದು ಸ್ಟ್ರೇಟ್ ರಕೋ ಬ್ರೋ. ಯಾಕೆ ಆ ಥರ ಮೇಲೆ ನೋಡ್ಬೇಕಂದ್ರೆ ನಿಮಗೆ ಸ್ಕ್ವಾಡ್ಸ್ ಮಾಡುವಾಗ ಪ್ರಾಪರಾಗಿ ಪೋಸ್ಚರ್ ಸಿಗಲ್ಲ. ಮೇಲೆ ನೋಡ್ತಾ ಇರುವಾಗ ನಿಮಗೆ ಪ್ರಾಪರ್ ಪೋಸ್ಚರ್ ಸಿಗ್ತದೆ. ಸೊ ದಟ್ ನಿಮಗೆ ಬ್ಯಾಕ್ ಪೇಯ್ನ್ ಬರಲ್ಲ. ಮತ್ತು ನೀನು ಯಾಕೋ ಕೆಳಗಡೆ ನೋಡ್ತಾ ಇದ್ದೆ ಸ್ಟ್ರೈಟ್ ಆಗಂದರೆ ಅವ್ರು ವೀಡಿಯೋ ಮಾಡ್ತಾಯಿದ್ರು. ಅವರು ಸರಿ ವೀಡಿಯೋ ಕಾನ್ಸಂಟ್ರೇಟ್ ಮಾಡೋಕ್ಕೆ ನೋಡುವ ಅಂತ ಹೇಳಿದ್ರು. ಸೊ ದಟ್ ಅವ್ರ ಜೋಶಲ್ಲಿ ಯಾಕೆ ಕೆಡ್ಸೋದಂತ ನೋಡ್ತಾ ಇದ್ದೆ. ಮತ್ತು ಲೆಗ್ ಪ್ರೆಸ್ ಇದೊಂದು ಖುಷಿಯಾಗಿ ಲೆಗ್ ಪ್ರೆಸ್ ಹೊಡೆದೆ, ವಿತೌಟ್ ಸಪೋರ್ಟ್ ಮಾಡಿದೆ. ತೋರಿಸ್ತಾ ಇದ್ದೀನಿ ಅಂದರೆ ಇವ್ರೇನು ಜಿಮ್ಗೆ ಹೋಗ್ಬಿಟ್ಟು ಮುಂದೆ ಒಂದೇ ಪ್ಲೇಟ್ ಕಾಣಿಸ್ತಾ ಇದೆಯಲ್ಲ. ಸೊ ದಟ್ 150 kg ಲೆಗ್ ಪ್ರೆಸ್ ಮಾಡ್ತಾಯಿದ್ದೆ ವಿತೌಟ್ ಸಪೋರ್ಟ್. ಸೊ ದಟ್ ಒಳ್ಳೆ ಮಸಲ್ ಗ್ರೋತ್ ಇರ್ತದೆ. ಕರೆದಿರೋ ನನ್ನ ಮಗ ಯಾವುದೋ ಪರ್ಫ್ಯೂಮ್ ಹೊಡ್ಕೊಂಬಂದ್ಬಿಟ್ಟಿದ್ದಾನೆ. ವಾಂತಿ ಬರೋ ಫೀಲ್ ಆಗ್ತಾಯಿದೆ. ಗುರು ಆಗ್ತಾ ಇಲ್ಲ. ಯಾವುದಾದ್ರೂ ಮೋಟಿವೇಶನ್ ಇಟ್ಕೊಂಡು ಮಾಡಲೇಬೇಕಂತ ಬಂದಿರ್ತೀವಿ. ದರಿದ್ರ ನಮ್ಮ ಮಕ್ಕಳು ಪರ್ಫ್ಯೂಮ್ ಹಾಕಿ ಪ್ರಾಣ ತೆಗಿತಾವನೆ. ವರ್ಕೌಟ್ ಎಲ್ಲ ಫಿನಿಶ್ ಮಾಡ್ಕೊಂಡು ಜಾಲಿ ಮಾಡೋಣ ಅಂತ ಹೊರಡ್ತಾ ಇದ್ದೀನಿ ಗೈಸ್. ಲೈಫ್ ಎಷ್ಟು ಚೇಂಜ್ ಆಗಿದೆ ಅಂದರೆ ನನ್ನ ಜೀವನದಲ್ಲಿ. ನಮ್ಮ ಮಮ್ಮಿ 8:30 ಆಯಿತು ಎದ್ದೋಲ್ಲ ಅಂತ ಎಬ್ಬರಿಸಿ ಆಫೀಸ್ಗೆ ಕಲಿಸ್ತಾ ಇದ್ರು. ಇವಾಗ
2.5 ಅವರ್ ಏನೋ ಮಾಡ್ತಾ ಇದ್ಯಾ ಜಿಮ್ಮಲ್ಲಿ, ಅಂಥದ್ದು ಏನೋ ಮಾಡ್ತಾ ಇದೆಯಾ, ಹೋಗಲೇಬೇಡ ಜಿಮ್ಗೆ ಅಂತ ಹೇಳ್ತವ್ರೆ. ಆ ಲೆವೆಲ್ಗೆ ಮೆಚುರಿಟಿ ಬಂದು ಏನೋ ಒಂದು ಮಾಡೋಣ ಅಂತ ಬಂದು ಆಚೆ ಮಾಡಿದ್ರೆ ನಮ್ಮ ಮಮ್ಮಿ ನೋಡಿದ್ರೆ ಈ ಥರ ಸೈಕ್ ಮಾಡ್ತಾರೆ. ಏನು ಮಾಡೋದು, ವರ್ಕೌಟ್ಸ್ ಹೋಗಿದ್ದು ಮನೆಗೆ ಹೋಗಿ ಇವಾಗ ಹಾಯ್ಕೊಂಡು ತಿನ್ಬೇಕೇನಾದರೂ ಮಸ್ತಾಗಿ. ಒಂದು ಸ್ಕೂಪ್ ಆಫ್ ಬೇವ್ ಪ್ರೋಟೀನು, ನೀರು ಹಿಡ್ದಿಲ್ಲ, ಹೋಗಿ ನೀರು ಹಿಡಿ ಬರಬೇಕು. ನೈಟು ಸೋಕ್ ಮಾಡಿದ ಓಟ್ಸ್ ರೆಡಿ ಆಗಿದೆ. ಚಬಕ್ 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 ಅಂತ ತಿನ್ಬೇಕು, ಸಕ್ಕದಾಗಿದೆ. ಅದ್ರ ಜೊತೆಗೆ ಎಗ್ ವೈಟ್ ಇದೆ, ಎಗ್ ವೈಟು ಓಟ್ಸು ಇದೆರಡು ಇವಾಗ ಬ್ಯಾಟಿಂಗ್ ಮಾಡಬೇಕು. ಏನು ಸಕ್ಕದಾಗಿದೆ. 2 ಅವರ್ ಚಚ್ಚಿ ವರ್ಕೌಟ್ ಮಾಡಿದ್ಮೇಲೆ ಈ ಥರ ತಿನ್ನಬೇಕು ಗುರು, ಸುಖಾನೇ ಬೇರೆ. $60 ಗ್ರಾಮ್ ಪ್ರೋಟೀನ್ ತಿಂದಿದ್ದೆ. ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಮನೆ ಕ್ಲೀನ್ ಮಾಡೋಕ್ಕೆ ಹೇಳಿ. ಮನೆ ಅಂದರೆ ಕಿಟಕಿ ಕ್ಲೀನ್ ಮಾಡಬೇಕಂತೆ. ಅಯ್ಯಯ್ಯೋ, ಫಸ್ಟ್ ಫ್ಲೋರ್ ಬಂದುಬಿಟ್ಟಿದ್ದೀನಿ. ಸೆಕೆಂಡ್ ಫ್ಲೋರಲ್ಲಿ ಮನೆ ಖಾಲಿ ಮಾಡಿದ್ದಾರೆ. ಇವಾಗ ಅದನ್ನ ಕ್ಲೀನ್ ಮಾಡೋ ಪ್ರೊಸೀಜರ್ ನಮ್ಮದು. ಇವಾಗ ಕ್ಲೀನ್ ಮಾಡಿದ್ರೇ ಬೇರೆಯವ್ರ ಬಾಡಿಗೆಗೆ ಬರ್ತಾರೆ. ಸೊ ದಟ್ ಟಾಸ್ಕ್ ಕೊಟ್ಟಿದ್ದಾರೆ ನಮ್ಮ ಮಮ್ಮಿ. ಚೋಟು ಹಿಡ್ದಾನ ಅನ್ಕೊತೀನಿ. ಚೋಟು ಮೊಟ್ಟೆ ತಲೆಯಾ ಸ್ಕ್ಯಾನ್ ಮಾಡೋಣ. ಅಪ್ಪು ಕುಟಿ ಹಿಂಗಿದೆ ನೋಡಿ. ಟಾಸ್ಕ್ ಕೊಟ್ಟಿರೋದು ಕಿಟಕಿ ಎಲ್ಲ ಕ್ಲೀನ್ ಮಾಡಬೇಕು ಇವಾಗ. ನೋಡ್ರಿ, ಕೆಲಸ ಇಲ್ಲ ಅಂದರೆ ಏನಾದ್ರು ಒಂದು ಕೆಲಸ ಇಕ್ತಾನೆ ಇರ್ತಾರೆ. ಹಾಂ, ಲವ್ ಯು.